ನೇರಳೆ ಹಣ್ಣು ಅದರ ಅಟ್ರಾಕ್ಟಿವ್ ಕಲರನ್ನು ನೋಡಿದ ತಕ್ಷಣನೇ ತಿನ್ನಬೇಕು ಅಂತ ಅನಿಸುತ್ತೆ. ಇನ್ನು ಆ ಜಂಬೂ ನೇರಳೆಯನ್ನು ತಿಂದಾಗಂತೂ ಅಬ್ಬಾ ಏನು ರುಚಿ. ಕೆಲವೊಂದು ಸಮಯ ಸ್ವಲ್ಪ ಒಗರು ಕೂಡ ಇರುತ್ತೆ. ನೀವು ಒಂದು 5 ಜಂಬೂ ನೇರಳೆಯನ್ನು ತೆಗೆದುಕೊಂಡ್ರೆ ಅಂದರೆ ಒಂದು 100 ಗ್ರಾಮಷ್ಟು ನೇರಳೆ ಹಣ್ಣನ್ನು ತಿನ್ನೋದ್ರಿಂದ ಅದರಲ್ಲಿ ನಮಗೆ 14 ಗ್ರಾಮ್ನಷ್ಟು ಕಾರ್ಬ್ಸ್ ಸಿಗುತ್ತೆ, 0.9 ಗ್ರಾಮ್ನಷ್ಟು ಫೈಬರ್ ಅಂಶ ಸಿಗುತ್ತೆ, ಒಂದು 18 ಮಿಲಿಗ್ರಾಮ್ ಅಷ್ಟು ವಿಟಮಿನ್ ಸಿ, 15 ಮಿಲಿಗ್ರಾಮ್ ಅಷ್ಟು ಕ್ಯಾಲ್ಶಿಯಂ ಮತ್ತು 1.4 ಮಿಲಿಗ್ರಾಮ್ ಅಷ್ಟು ಐರನ್ ನಮಗೆ ಸಿಗತ್ತೆ. ಮತ್ತು ಇದು ರಿಚ್ ಪೊಟ್ಯಾಷಿಯಂ ಕೂಡ ಇರುತ್ತೆ. ಇದು ಆಂಟಿ ಡಯಾಬಿಟಿಕ್ ಪ್ರಾಪರ್ಟೀಸ್ ಇರೋದ್ರಿಂದ ನಮ್ಮಲ್ಲಿ ಇರತಕ್ಕಂಥ ಸ್ಟಾರ್ಚ್ ಅನ್ನ ಶುಗರ್ ಆಗಿ ಕನ್ವರ್ಟ್ ಆಗೋ ಸಮಯವನ್ನ ಕಡಿಮೆ ಮಾಡುತ್ತೆ. ಇದು ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಾವು ಯಂಗಾಗಿ ಕಾಣಲಿಕ್ಕೆ ಸಹಾಯ ಮಾಡುತ್ತೆ. ಈ ಹಣ್ಣಿನಲ್ಲಿರ್ತಕ್ಕಂಥ ಒಗರಿನ ಅಂಶ ಗ್ಯಾಸ್ಟ್ರಿಕ್ ಜ್ಯೂಸನ್ನು ಪ್ರೊಡ್ಯೂಸ್ ಮಾಡಿ ಪ್ರಾಪರ್ ಆಗಿ ಡೈಜೆಷನ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಇದು ರಿಚ್ ಪೊಟ್ಯಾಷಿಯಂ ಮತ್ತು ಆಂಟಿ ಆಕ್ಸಿಡೆಂಟ್ ಹೊಂದಿರೋದ್ರಿಂದ ಇದು ನಮ್ಮ ಹಾರ್ಟ್ನ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಇದು ನಮ್ಮ BPಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ, ಕೊಲೆಸ್ಟ್ರಾಲ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇದು ಆಂಟಿ ಇನ್ಫ್ಲಮೇಟರಿ ಅಂಶವನ್ನು ಹೊಂದಿದೆ ಮತ್ತು ಆಂಟಿ ಕ್ಯಾನ್ಸರ್ ಅಂಶಗಳನ್ನು ಕೂಡ ಹೊಂದಿರೋದ್ರಿಂದ ಕ್ಯಾನ್ಸರನ್ನು ತಡೆಗಟ್ಟಲಿಕ್ಕೆ ಇದು ಸಹಾಯ ಮಾಡುತ್ತೆ. ಇನ್ನು ಇದನ್ನು ಯಾವ ರೀತಿ ಸೇವನೆ ಮಾಡಬೇಕು? ಇದರ ಪಲ್ಪನ್ನು ಜ್ಯೂಸ್ ಆಗಿ ಮಾಡಿಕೊಂಡು ಅಥವಾ ಇಡೀ ಹಣ್ಣನ್ನು ಹಾಗೆ ತಿನ್ನೋದ್ರಿಂದ ನಮಗೆ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಅದು ಕ್ಯೂರ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತು ಇನ್ನು ಸೀಡನ್ನು ಡ್ರೈ ಮಾಡಿಬಿಟ್ಟು ಆ ಪೌಡರನ್ನು ಶೇಖರಣೆ ಮಾಡಿಬಿಟ್ಟು ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ 1 ಸ್ಪೂನ್ ತಿನ್ನೋದ್ರಿಂದ ಡಯಾಬಿಟೀಸನ್ನು ಕಂಟ್ರೋಲ್ ಮಾಡಬಹುದು. ಇನ್ನು ಈ ಮರದ ತೊಗಟೆಯಿಂದ ಕಷಾಯವನ್ನು ಮಾಡಬೇಕು. ಅದನ್ನು 1 ಗ್ಲಾಸ್ ನೀರಿಗೆ ಸ್ವಲ್ಪ ಚಕ್ಕೆ, ಈ ಮರದ ಚಕ್ಕೆಯನ್ನು ಹಾಕಿಬಿಟ್ಟು 1 ಗ್ಲಾಸ್ ನೀರಿಗೆ ಅರ್ಧ ಗ್ಲಾಸ್ ಆಗೋವರೆಗೂ ಕುದಿಸ್ಬಿಟ್ಟು ಅದರ ಕಷಾಯವನ್ನು ಮಾಡಿ ಕುಡಿಯೋದ್ರಿಂದ ಏನಾದರೂ ಇನ್ಫೆಕ್ಷನ್ ಆಗಿದ್ದರೆ ಮತ್ತು ಸ್ಕಿನ್ ಪ್ರಾಬ್ಲಮ್ ಆಗಿದ್ದರೆ ಅದು ಕ್ಯೂರ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ಇದರ ಎಲೆಗಳನ್ನು ಅಗೆದು ತಿನ್ನೋದ್ರಿಂದ ಅಥವಾ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಬಾಯಲ್ಲಿ ಆಗಿರ್ತಕ್ಕಂಥ ಮೌತ್ ಅಲ್ಸರ್ನ ಕೂಡ ಕಡಿಮೆ ಮಾಡಬಹುದು. ಇದು ಒಂದು ದೇವರು ನಮಗೆ ಕೊಟ್ಟಿರತಕ್ಕಂಥ ಒಂದು ವರದಾನ. ಇದರಲ್ಲಿ ತುಂಬ ನ್ಯೂಟ್ರಿಷನ್ ವ್ಯಾಲ್ಯೂ ಇದೆ. ಇವಾಗ ಇದರ ಸೀಸನ್ ಆಗಿರೋದ್ರಿಂದ ನಮಗೆ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ನೇರಳೆ ಹಣ್ಣುಗಳು ಸಿಗ್ತಾ ಇದ್ದಾವೆ. ಇದು ಎಷ್ಟು ಸಾಧ್ಯನೋ ಅಷ್ಟು ಹಣ್ಣನ್ನು ಸೇವನೆ ಮಾಡಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ಸರ್ವೇ ಸಂತು ನಿರಾಮ್.